ಪ್ರಶಾಂತ್ ನೀಲ್ ಅವರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಕಾಣಿಸ್ಕೊಳ್ತಾ ಇದಾರ. ಮಾರ್ಕ್ ಸಿನಿಮಾದ ಶೂಟಿಂಗ್ ಎಲ್ಲಿವರೆಗೂ ಬಂದಿದೆ, KD ಸಿನಿಮಾದ ಅಪ್ಡೇಟ್ ಏನು, ನಮ್ಮ ಶಿವಣ್ಣ ಅವರ ಸಿನಿಮಾಗಳ ಕತೆ ಏನು, ಫಸ್ಟ್ ಆಫ್ ಆಲ್ ಕಾಂತಾರ ಸಿನಿಮಾದವರು ಟ್ರೈಲರ್ನ ರಿಲೀಸ್ ಮಾಡ್ತಾರ ಮಾಡಲ್ವಾ, ಇದೇ ತರದ ಕನ್ನಡ ಇಂಡಸ್ಟ್ರಿಯ ಹಲವಾರು ಅಪ್ಡೇಟ್ಗಳು ಬೇಜಾನ್ ಬಾಕಿ ಇದಾವೆ. ಎಲ್ಲದ್ರ ಬಗ್ಗೆನೂ ಮಾತಾಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ಎಲ್ರಿಗೂ ನಮಸ್ಕಾರ ಗುರುವೆ, ವೆಲ್ಕಮ್ ಬ್ಯಾಕ್ ಟು ದೆನ್ ಅವರ್ ಚಾನಲ್. ನೀವು ನೋಡ್ತಾ ಇದ್ದೀರಾ KD ಸಿನಿ ಟಾಕ್. ಯಾರಾದರೂ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ಭೇಟಿ ನೀಡಿದರೆ ಚಾನಲಲ್ಲಿ ಬೇಜಾನ್ ವೀಡಿಯೋಸ್ ಇದ್ದಾವೆ. ಒಂದೆರಡು ವೀಡಿಯೋಗಳನ್ನ ನೋಡಿ ಇಷ್ಟ ಆದರೆ ಮಾತ್ರನೇ ಲೈಕು ಸಬ್ಸ್ಕ್ರೈಬ್ ಹಾಕ್ಕೊಂಡು ನನಗೆ ಒಂಚೂರು ಸಪೋರ್ಟ್ ಮಾಡ್ಬೋದು. ಮೊದಲದಾಗಿ ನಮ್ಮ ಸಾಹಸ ಸಿಂಹ ವಿಷ್ಣು ದಾದಾ ಅವ್ರಿಗೆ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ನಮ್ಮ ಕರ್ನಾಟಕದ ಗೋರ್ಮೆಂಟ್ ಕರ್ನಾಟಕ ರತ್ನ ಘೋಷಿಸಿದೆ. ಆ್ಯಂಡ್ ಸರೋಜಮ್ ಅವ್ರಿಗೂ ಕೂಡ ಕರ್ನಾಟಕದ ರತ್ನ ಘೋಷಿಸಿದೆ. ಅವರ ಫ್ಯಾಮಿಲಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಕಂಗ್ರಾಟ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಇವಾಗ ನಮ್ಮ ಕನ್ನಡ ಚಿತ್ರರಂಗದ ಬೇಜಾನ್ ಅಪ್ಡೇಟ್ಸ್ಗಳಿದ್ದಾವೆ. ಎಲ್ಲದ್ರ ಬಗ್ಗೆನೂ ಮಾತಾಡೋಣ. ಟಕಟಕಟಾಗಿ ಹೇಳ್ಬಿಡ್ತೀನಿ. ಎಲ್ರಿಗೂ ಗೊತ್ತಿರೋ ಥರನೇ ಕಾಂತಾರ ಸಿನಿಮಾ ನೆಕ್ಸ್ಟ್ ಮಂತಲ್ಲಿ ಅಕ್ಟೋಬರ್ 2 ರಿಲೀಸ್ ಆಗ್ತಾ ಇದೆ. ಅದಕ್ಕೂ ಮುಂಚೆ ಒಂದಿನ ಮುಂಚಿತವಾಗಿ ಅಕ್ಟೋಬರ್ 1 ಪ್ರೀಮಿಯರ್ನ ನಡೆಸ್ತಾ ಇದ್ದಾರೆ. ಸಿನಿಮಾ ಕಡೆಯಿಂದ ಅದೇ ರೀತಿಯ ಟ್ರೈಲರ್ ಅವಾಗ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಅಫಿಷಿಯಲ್ ಆಗಿಲ್ಲ. ಬಟ್ ಓಡಾಡ್ತಿರೋ ಪ್ರಕಾರ ನೋಡ್ಕೊಳ್ಳೋದಾದ್ರೆ ಇದೇ ತಿಂಗಳ 20ನೇ ತಾರೀಕಿಗೆ ಟ್ರೈಲರ್ ಬರೋ ಸಾಧ್ಯತೆ ಇದೆ. ಈ ಸಿನಿಮಾದ ಓವರ್ಸೀಸಲ್ಲಿ ಟಿಕೆಟ್ಸ್ ಅಂದರೆ ಬುಕ್ಕಿಂಗ್ನ ಓಪನ್ ಮಾಡಿದರೆ ಅದ್ರ ಕೆಳಗಡೆ ಕಂಟೆಂಟ್ ನೋಡೋದಾದರೆ ಈ ಸಿನಿಮಾ ಬಂದ್ಬಿಟ್ಟು 2 hours 45 minutes ರನ್ ಟೈಮ್ ಹೊಂದಿದೆ. ಆ್ಯಂಡ್ ಈ ಸಿನಿಮಾದಲ್ಲಿ ನಮ್ಮ ರಿಷಬ್ ಶೆಟ್ಟಿ ಅವರು ನಾಗ ಸಾಧು ಎಂಬ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಕಾಲಘಟ್ಟಕ್ಕೆ ಬರೋದಾದರೆ ಸರಿಸುಮಾರು ಕದಂಬ ಸಾಮ್ರಾಜ್ಯ ಏನಿತ್ತಲ್ಲ ಆ ಕಾಲಘಟ್ಟದಲ್ಲಿ ನಡೆಯುವಂಥ ಒಂದು ಕತೆ ಆಗಿದೆ. ಅದತ್ರ 1725 ವರ್ಷಗಳ ಹಿಂದಿನ ಕತೆ ಇದು. ಫಿಕ್ಷನಲ್ ಆಗಿರ್ಬೋದು ಒಂದು ಸ್ವಲ್ಪ, ನೋಡೋಣ ಸಿನಿಮಾ ಬಂದಮೇಲೆ. ಇನ್ನು ಬನವಾಸಿಯ ಅಪ್ತೃತುಂಗ ಅದೇನೋ ಇದೆ, ಆ ಕಾಡಲ್ಲಿ ನಡೆಯುವಂಥ ಒಂದು ಕತೆ ದೈವಿಕ ಮತ್ತು ಮಾನವರ ಏನಂತಾರೆ ಅಪಾರವಾದ ಸಂಬಂಧದ ಬಗ್ಗೆ ಹೊಂದಿರುವಂಥ ಕತೆ ಇದು. ಸಿನಿಮಾ 1 ಅಮೆಜಾನ್ ಪ್ರೈಮ್ ಅವರು 125 ಕೋಟಿಗೆ ಏನಂತಾರೆ ರೈಟ್ಸ್ ತಗೊಂಡಿದ್ದಾರೆ, OTT ರೈಟ್ಸ್ ತಗೊಂಡಿದ್ದಾರೆ. ಇನ್ನು ಬಾಲಿವುಡ್ನ ಫೇಮಸ್ ಸಿಂಗರ್ ಆದಂಥ ದಿಲ್ಜಿತ್ ಅವರೇ ಅಂದ್ಕೊಳ್ತೀನಿ, ಸರಿಯಾಗಿ ನೇಮ್ ಬರ್ತಾಯಿಲ್ಲ. ಅವ್ರನ್ನ ಒಂದು ಸ್ಪೆಷಲ್ ಸಾಂಗಿಗೆ ಸಿಂಗ್ ಮಾಡಿಸಿದ್ದಾರೆ. ಸ್ಪೆಷಲ್ ಸಾಂಗ್ಗೋಸ್ಕರ ಕರೆಸಿದ್ದಾರೆ ಕಾಂತಾರ ಟೀಮ್ ಅವರು. ಸೊ ಇಷ್ಟು ಕಾಂತಾರ ಬಗ್ಗೆ ಆಯಿತು. ಓವರ್ಸೀಸಲ್ಲಿ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಇಲ್ಲಿ ಯಾವತ್ತು ರಿಲೀಸ್ ಆಗುತ್ತೋ ಅಲ್ಲಿ ಕೂಡ ಅವತ್ತೇ ರಿಲೀಸ್ ಆಗ್ತಾ ಇದೆ. ಇಷ್ಟು ಕಾಂತಾರ ಬಗ್ಗೆ. ಆದರೆ ಪ್ರಮೋಷನ್ ಏನಕ್ಕಿಲ್ಲ ಅಂತ ಒಂದು ಸ್ವಲ್ಪ ಜನ ಕೇಳ್ತಾ ಇರ್ಬೋದು. ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಆ ವಿಡಿಯೋ ಕೂಡ ಚಾನಲಲ್ಲಿ ಸಿಗುತ್ತೆ, ಒಮ್ಮೆ ವಿಡಿಯೋ ನೋಡಿ. ಇನ್ನು ಸೆಕೆಂಡ್ ಅಪ್ಡೇಟಿಗೆ ಬರೋದಾದರೆ ಮಾರ್ಕ್ ಸಿನಿಮಾ ಎಲ್ಲಿವರೆಗೂ ಬಂದು ನಿಂತಿದೆ. ಇನ್ನು ಮಾರ್ಕ್ ಸಿನಿಮಾದ ಕಡೆ ಬರೋದಾದರೆ ಅಂದರೆ ಸುದೀಪ್ ಅವರ ಮಾರ್ಕ್ ಸಿನಿಮಾದ ಕಡೆ ಬರೋದಾದರೆ ಶೂಟಿಂಗ್ ಎಲ್ಲಿವರೆಗೂ ಬಂದಿದೆ, ಯಾವುದೆಲ್ಲ ಕಂಪ್ಲೀಟ್ ಆಗಿದೆ ಅಂತ ಕೇಳೋದಾದರೆ ಇದಾಗಲೇ ತೂತುಕುಡಿಯಲ್ಲಿ ಅಂದರೆ ತಮಿಳುನಾಡಿನ ತೂತುಕುಡಿಯಲ್ಲಿ ಸೆಕೆಂಡ್ ಸ್ಕೆಡ್ಯೂಲ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಥರ್ಡ್ ಸ್ಕೆಡ್ಯೂಲ್ನ ಕೂಡ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಐ ಥಿಂಕ್ ಇವ್ರು ಹೋಗ್ತಿರೋ ಸ್ಪೀಡ್ ನೋಡ್ತಾ ಇದ್ದರೆ ನವಂಬರ್ 1st ವೀಕಲ್ಲೆಲ್ಲ ಶೂಟಿಂಗ್ನ ಕಂಪ್ಲೀಟ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ ಗುರುವೆ. ತುಂಬ ಸ್ಪೀಡಾಗಿದ್ದಾರೆ. ಈ ಟೀಮ್ಗೆ ಇತ್ತೀಚೆಗೆ ಓಡಾಡ್ತಿರೋ ನೇಮ್ ಏನಂದರೆ ಅರ್ಚನಾ ಕೊಟ್ಟಿಗೆ ಅನ್ನೋರು ಕೂಡ ಆ್ಯಡ್ ಆಗ್ತಾ ಇದ್ದಾರೆ ಒಂದು ಫೀಮೇಲ್ ಲೀಡ್ ಆಗಿ. ಸೊ ಅದ್ಯಾವುದೋ ಸ್ಟ್ರಾಂಗ್ಸ್ ಫೀಮೇಲ್ ಲೀಡ್ ಇದೆ, ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳ್ತಿದ್ರು ಡೈರೆಕ್ಟರ್. ಸೊ ಅದಕ್ಕಾಗಿರ್ಬೋದು. ಸೊ ಕಾದ್ ನೋಡೋಣ ಮಾರ್ಕ್ ಸಿನಿಮಾದ ಅಪ್ಡೇಟು. ಇನ್ನು KD ವಿಚಾರಕ್ಕೆ ಬರೋದಾದರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಂತ ಅಂದ್ಕೊಳ್ತೀನಿ. ಹೈದ್ರಾಬಾದ್ನ ರಾಮೋಜಿ ಫಿಲಮ್ ಸಿಟಿಯಲ್ಲಿ KD ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ಸೊ ಮುಂದೆಲ್ಲ ಓಡಾಡಿದಂಥ ಬಸ್ ಆಗಿರ್ಬೋದು ಇವತ್ತು ಅಫಿಷಿಯಲಿ ಆಗಿದೆ. ಕಿಚ್ಚ ಸುದೀಪ್ ಅವರು ಒಂದು ಗೆಸ್ಟ್ ಅಪಿಯರೆನ್ಸಲ್ಲಿ KD ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳಿದ್ರು. ಹೌದು, ಅಂದಂಗೆ ಇವತ್ತು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸುದೀಪ್ ಅವರ ಪೋರ್ಷನ್ಸ್ ಏನಿದೆ ಅದನ್ನೇ ಇವತ್ತು ರಾಮೋಜಿ ಫಿಲಮ್ ಸಿಟಿಯಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಸಿನಿಮಾದ ಶೂಟಿಂಗ್ನ ಮುಗಿಸ್ಕೊಂಡು ಏನೋ ದೀಪಾವಳಿಗೆಲ್ಲ ಬರ್ತೀವಿ ಅಂತ ಹೇಳ್ತಾ ಇದ್ರು ಡೈರೆಕ್ಟ್ರು. ಸೊ ಆಗುತ್ತೋ ಆಗಲ್ವಾ ಐ ಡೋಂಟ್ ನೋ, ಗೊತ್ತಿಲ್ಲ ನನಗೂ. ಸೊ ಆದಷ್ಟು ಬೇಗ ಇದೇ ಇಯರ್ ಬರಲಿ ಅಂತ ಕೇಳ್ಕೊಳ್ಳೋಣ, ಒಂದು ಒಳ್ಳೆ ಟೈಮ್ ನೋಡಿಕೊಂಡು. ಇನ್ನು ಶಿವಣ್ಣ ಅವರ ವಿಚಾರಕ್ಕೆ ಬರೋದಾದರೆ ನಮ್ಮ ಹೇಮಂತ್ ರಾವ್ ಅವರ ಡೈರೆಕ್ಷನಲ್ಲಿ ಬರ್ತಿರುವಂಥ 666 ಏನಂತಾರೆ ಅದನ್ನ ಆಪರೇಷನ್ ಡ್ರೀಮ್ ಥಿಯೇಟರ್, ಈ ಸಿನಿಮಾ ಕಡೆಯಿಂದ ಒಂದು ಕಂಠೀರವ ಸ್ಟುಡಿಯೋದಲ್ಲಿ ಒಂದು ದೊಡ್ಡ ಸೆಟ್ ಆಗ್ತಾ ಇದ್ದಾರೆ. ಸೊ ಅದರಲ್ಲ ವಿಜುವಲ್ಸ್ ನೀವು ನೋಡ್ತಾ ಇರ್ತೀರಾ ಮುಂದೆ. ಧನಂಜಯ ಅವರ ಲುಕ್ಸ್ ಕೂಡ ನೋಡ್ತಾ ಇದ್ದಾರೆ. ಲುಕ್ಸ್ ಮಾತ್ರ ವೆರಿ ಬ್ಯೂಟಿಫುಲ್ ಆ್ಯಂಡ್ ಡಿಫ್ರೆಂಟ್ ಆಗಿದೆ ಗುರುವೆ. ಸಮಥಿಂಗ್ ಕುಕ್ಕಿಂಗ್ ಇದು ಆ್ಯಕ್ಚುಲಿ ಆ ರೆಟ್ರೋ ಸ್ಟೈಲಲ್ಲೆಲ್ಲ ಬರ್ತಾ ಇದೆ. ಕಾನೋಣ ಇದ್ರ ಬಗ್ಗೆನೂ ಒಂದು ಒಳ್ಳೆ ಟೀಸರ್ ಟ್ರೈಲರ್ಸ್ ಬಂದಾಗ ಮಾತಾಡ್ಕೊಳ್ಳೋದು ತುಂಬ ಇರುತ್ತೆ. ಇನ್ನು ಇದು ಆ್ಯಕ್ಚುಲಿ ಇದು ಬಜ್ ಆಗಿರ್ಬೋದು, ಬಟ್ ಇದಂತೂ ಸ್ಪೆಷಲ್ ಅನ್ನಿಸ್ತು ನನಗಂತೂ. ಸಮಥಿಂಗ್ ಏನು ಗುರುವೆ ಆಶ್ಚರ್ಯ ಆಯಿತು ನನಗೂ ಕೂಡ. ರಿಷಬ್ ಶೆಟ್ಟಿ ಅವರು ಪ್ರಶಾಂತ್ ನೀಲ್ ಅವರ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತೆ. ಅದು ಕೂಡ ಪ್ರಶಾಂತ್ ನೀಲ್ ಆ್ಯಂಡ್ ಜೂನಿಯರ್ ಎನ್ಟಿಆರ್ ಅವರ ಕಾಂಬಿನೇಷನಲ್ಲಿ ಬರ್ತಾ ಇದೆಯಲ್ಲ. ಐ ಥಿಂಕ್ ಸಿನಿಮಾದ ಟೈಟಲ್ ಕೂಡ ಡ್ರ್ಯಾಗನ್ ಅಂತ ಓಡಾಡ್ತಾ ಇದೆ. ಸೊ ಡ್ರ್ಯಾಗನ್ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ
ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಬಸ್ ಓಡಾಡ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ನಿಜನೋ ಏನು ಜಸ್ಟ್ ಗಾಳಿ ಸುದ್ದಿನೋ ಗೊತ್ತಿಲ್ಲ, ಹೇಳಕ್ಕೆ ಬರಲ್ಲ ಗುರುವೆ. ಯಾವ್ದಾದ್ರು ಯಾವಾಗ ನಿಜ ಆಗುತ್ತೆ ಅಂತಲೂ ಗೊತ್ತಾಗ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ. ಸೊ ಹಂಗಾಗಿ ಆದರೂ ಆಗಿರಬಹುದು. ಇನ್ನು ಧ್ರುವ ಸರ್ಜಾ ಅವರು ಈ ವಿಚಾರ ಅವಾಗಲೇ ಹೇಳ್ಬೇಕಾಗಿತ್ತು, KD ಸಿನಿಮಾ ಎತ್ಕೊಂಡಾಗೇನೆ. ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾ DS07 ಈ ಸಿನಿಮಾವನ್ನು ನಮ್ಮ ಕೆರೆ ಬೇಟೆ ಸಿನಿಮಾದ ಡೈರೆಕ್ಟರ್ ಆದಂಥ ರಾಜ್ಗುರು ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರಂತೆ. ಸೊ ಇದು ಬಸ್ಸೇ, ಇದು ಇನ್ನೂ ಅಫಿಷಿಯಲ್ ಆಗಿ ಯಾವುದೋ ಅನೌನ್ಸ್ಮೆಂಟ್ ಆಗಿಲ್ಲ. ಬಟ್ ಏನಾದರೂ ಸ್ಟೋರಿ ಟೆಲ್ಲಿಂಗ್ ಸೆಟ್ಟಿಂಗ್ ಕುತ್ಕೊಂಡಿರ್ಬೋದು. ಸೊ ಹೇಳಕ್ಕೆ ಬರಲ್ಲ ಯಾವ್ಯಾವುದು ಹ್ಯಾಪನಿಂಗ್ ಯಾವಾಗ ಏನೇನಾಗುತ್ತಾ ಅಂತ. ಸೊ ಆಗಲಿ, ಒಳ್ಳೆ ಡೈರೆಕ್ಟ್ರೇನೆ, ಕತೆ ಮೇಲೆ ಇಡ್ತಾ ಇರುವಂಥ ಡೈರೆಕ್ಟರು. ಸೊ ಈ ಥರ ಕಾಂಬಿನೇಷನ್ಗಳು ಇನ್ನೂ ತುಂಬ ಬರ್ತಾ ಇರಲಿ. ರೀಸೆಂಟಾಗಿ ಒಂದು ಟೀಸರ್ ನನ್ನ ಭಾಳ ಇಂಪ್ರೆಸ್ ಮಾಡಿದ್ರು. ಇಂಪ್ರೆಸ್ ಅನ್ನೋದಕ್ಕಿಂತ ಸಮಥಿಂಗ್ ಕುಕ್ಕಿಂಗ್ ಬ್ರೋ ಏನಂತಾರೆ ಸ್ಪೆಷಲ್ ಆಗಿದೆ ಅಂತ ಅನಿಸಿದಂಥ ಟೀಸರ್ ಬಂದ್ಬಿಟ್ಟು ರೀಸೆಂಟಾಗಿ ನಮ್ಮ ರಾಮೇಶ್ ಅರವಿಂದ್ ಅವರ ಬರ್ತ್ಡೇ ಸಂದರ್ಭದಲ್ಲಿ ದೈಜಿ ಸಿನಿಮಾ ಕಡೆಯಿಂದ ಒಂದು ಟೀಸರ್ನ ಬಿಟ್ಟಿದ್ರು. ನೀವು ನೋಡಿಲ್ಲ ಅಂದರೆ ಟೀಸರ್ನ ನೋಡ್ಕೊಂಬಂದು ತುಂಬ ಡಿಫ್ರೆಂಟ್ ಆಗಿದೆ. ಒಂಥರ ಏನಂತಾರೆ ಫ್ರೆಶ್ ಕಂಟೆಂಟ್ನ ಎತ್ತಕೊಂಡು ಬರ್ತಾ ಇದ್ದಾರೆ. ಈ ಡೈರೆಕ್ಟರ್ ಬಂದ್ಬಿಟ್ಟು ನಮ್ಮ ಶಿವಾಜಿ ಸೂರತ್ಕಲ್ 1 and 2 ಮಾಡಿರುವಂಥ ಡೈರೆಕ್ಟರ್ನೇ ಆಕಾಶ್ ಅಂತೇಳಿ. ಸೊ ಇವ್ರ ಕಡೆಯಿಂದ ಏನಂತಾರೆ ಶಿವಾಜಿ ಸೂರತ್ಕಲ್ ಎರಡೂ ಏನಂತಾರೆ 2 ಸಿನಿಮಾಗಳು ಕೂಡ ತುಂಬ ಅದ್ಭುತವಾದಂಥ ಸಿನಿಮಾಗಳು. ಡೈರೆಕ್ಟರ್ ಮೇಲೆ ತುಂಬ ನಂಬಿಕೆ ಇಡ್ಬೋದು. ಟೀಸರ್ನ ನೋಡಿದ್ರೆ ಸತ್ಯವಾಗ್ಲೂ ನಂಬ್ತೀರಾ ನೀವು, ಓಕೆನಾ? ಡಿಫ್ರೆಂಟ್ ಆಗಿದೆ, ಒಮ್ಮೆ ನೋಡ್ಕೊಂಬನ್ನಿ. ನಮ್ಮ ಓಡಾಳ್ ಮಂದಿ ಗೊತ್ತೈತೇನ್ರಿ ನಿಮ್ಗೆ? ಅದೇ ರೀ ನಮ್ಮ ಪ್ರಮೋದ್ ಅವರ ಮುಂದಿನ ಸಿನಿಮಾ UI ಪ್ರೊಡ್ಯೂಸರ್ ಹೆಸರು ಮರ್ತೋಯ್ತು ನನಗೆ. ಆ್ಯಕ್ಚುಲಿ UI ಪ್ರೊಡ್ಯೂಸರ್ ಇದ್ರಲ್ಲ, ಅವರ ಕಾಂಬಿನೇಷನಲ್ಲಿ ಇವರ ಒಂದು ಸಿನಿಮಾ ಬರ್ತಾ ಇದೆ. ಕಾರಣ ಇನ್ನು ಥಿಯೇಟರಲ್ಲಿ ಇರುವ ಸಿನಿಮಾಗಳ ಕಡೆ ಬರೋದಾದರೆ ರೀಸೆಂಟಾಗಿ ಅಂದರೆ ಲಾಸ್ಟ್ ವೀಕ್ ಈ ಶುಕ್ರವಾರ ರಿಲೀಸ್ ಆದಂಥ ಸಿನಿಮಾ ಯಾವುದು ಸಣ್ಣ ಮುತ್ತನ ಆಗಿರ್ಬೋದು, ಗುರಿ ಸಿನಿಮಾ ಆಗಿರ್ಬೋದು, ಒಂದೊಳ್ಳೆ ಪ್ರಶಂಸೆನ ತಗೊಂಡು ಪಾಸಿಟಿವ್ ರೆಸ್ಪಾನ್ಸ್ ತಗೊಂಡು ಮುನ್ನುಗ್ತಾ ಇದ್ದಾವೆ. ಆ್ಯಂಡ್ ಲಾಸ್ಟ್ ವೀಕ್ ರಿಲೀಸ್ ಆದಂಥ ಏಳುಮಲೆ ಸಿನಿಮಾ ನಿನ್ನೆ ಟ್ರೆಂಡಿಂಗಿಗೆ ಬಂದು ಒಂದೊಳ್ಳೆ ಟಿಕೆಟ್ನ ಬುಕ್ಕಿಂಗ್ ಆಗ್ತಾ ಇದ್ದಾವೆ. ಸಿನಿಮಾ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ಇನ್ನೂ ಬಿಗ್ ಆಗಬೇಕಾಗಿತ್ತು ಸಿನಿಮಾ, ಇದು ಇನ್ನೂ ತುಂಬ ಬಿಗ್ ಆಗಬೇಕಾಗಿತ್ತು. ಸೊ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ. ಐ ಥಿಂಕ್ ಇದೇ ಲಾಸ್ಟ್ ವೀಕೆಂಡ್ ಅಂದ್ಕೊಳ್ತೀನಿ ಏಳುಮಲೆಗೆ. ಇಲ್ಲ ಗುರುವೆ, ಸಕ್ಸಸ್ ಅಂತೂ ಆಗಿದೆ ಗುರುವೆ, ಸಾಕಷ್ಟು ಸಕ್ಸಸ್ ಆಗಿಬಿಟ್ಟಿದೆ ಸಿನಿಮಾ ಬಂದ್ಬಿಟ್ಟು. ಸೊ ನೋಡೋಣ, ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ಥಿಯೇಟ್ರಲ್ಲಿ ಸಿನಿಮಾ ಇದೆ, ನೋಡ್ಕೊಂಬನ್ನಿ. ಇನ್ನು ನಮ್ಮ ಗೋಲ್ಡನ್ ಕ್ಯೂನ್ ಅಮೂಲ್ಯ ಅವರು ಶೀ ಈಸ್ ಬ್ಯಾಕ್ ಗುರುವೆ. ಆ್ಯಂಡ್ ಚಿತ್ರರಂಗಕ್ಕೆ ಮತ್ತೆ ಮರಳಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ಇವರು ಒಂದು ಸ್ಟ್ಯಾಂಡರ್ಡ್ ಸಿನಿಮಾದಲ್ಲಿ ಅಂದರೆ ಮೇನ್ ಲೀಡಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಆ ಸಿನಿಮಾನೇ ಬಂದು ಪಿಕಾಬು. ಸೊ ಇವರ ಬರ್ತ್ಡೇ ಪ್ರಯುಕ್ತ ಇವತ್ತು ದೊಡ್ಡದಾಗಿ ಅನೌನ್ಸ್ಮೆಂಟ್ ಜೊತೆಗೆ ಒಂದು ಟೀಸರ್ ಜೊತೆಗೇ ಬಂದಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಮೂಲ್ಯ ಅವರೇ, ಗೋಲ್ಡನ್ ಕ್ಯೂನ್ ನೀವೆಲ್ಲ. ಸೊ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಸಿನಿಮಾ ಅಂತಲೇ ಹೇಳ್ಬೋದು. ಇಷ್ಟು ಹೇಳ್ತಾ ಇದೇ ಥರದ ಸಂಡೇ ವೀಕ್ಲಿ ಅಪ್ಡೇಟ್ಸ್ಗಳ ಜೊತೆಗೆ ಸಿಗ್ತಾ ಇರೋದಕ್ಕೆ ವಿಡಿಯೋನ ಇಲ್ಲಿವರೆಗೂ ನೋಡಿರ್ತೀರಾ ಅಂತಂದರೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಹಂಗಾಗಿ ನಿಮಗೆ ಒಂದು ವೇಳೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಒಂಚೂರು ಸಪೋರ್ಟ್ ಮಾಡ್ಬೋದು. ಇದೇ ಥರದ ಒಳ್ಳೆ ವಿಡಿಯೋಗಳ ಜೊತೆ ಸಿಗ್ತಾ ಇರೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗುರುವೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ.